ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಎಡ್ಜಾಯ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. KCET 2025 ನಿನ್ನೆ ನಡೆದಿರುವಂಥ ಜನರಲ್ ಪೇಪರ್ 1 ಜನರಲ್ ಸ್ಟಡೀಸ್ ಏನಿದೆ ಅದರ ಎಲ್ಲ 50 ಕ್ವಶನ್ಗಳ ಟೆಂಟೇಟಿವ್ ಕೀ ಆನ್ಸರ್ಗಳು ಇಲ್ಲಿವೆ. ಮೊದಲನೇ ಕ್ವಶನ್, ಮ್ಯಾಚ್ ದ ಫಾಲೋವಿಂಗ್ ಅಂತ ಇದೆ. ಒನ್ ಸೈಡ್ ರೌಟರ್, ಫೈರ್ವಾಲ್, GUI ಬ್ರೌಸರ್ ಅಂತ ಇದೆ. ಅದರ ಅಪೋಸಿಟ್ ಸೈಡ್ನಲ್ಲಿ ಕಂಪ್ಯೂಟರ್ ಬಳಕೆದಾರರಿಗೆ ಮೌಸ್ ಬಳಸಿ ಆಯ್ಕೆ ಮಾಡಬಹುದಾದ ಐಕಾನ್ಗಳನ್ನು ಒದಗಿಸುವ ಇಂಟರ್ಫೇಸ್ ಅಂತ. ಸೆಕೆಂಡ್ ಒನ್ ಈಸ್ ಕಂಪ್ಯೂಟರ್ ನೆಟ್ವರ್ಕ್ಗಳ ನಡುವೆ ಡೇಟಾ ಪ್ಯಾಕೆಟ್ಗಳನ್ನು ಕಳಿಸುವ ಉಪಕರಣ. ಥರ್ಡ್ ಒನ್ ಈಸ್ ವೆಬ್ಸೈಟ್ಗಳನ್ನು ಪ್ರವೇಶಿಸಲು ಇರುವ ಒಂದು ಅಪ್ಲಿಕೇಶನ್. ಫೋರ್ತ್ ಒನ್, ಅನಧಿಕೃತ ನೆಟ್ವರ್ಕನ್ನು ಪ್ರವೇಶಿಸುವುದನ್ನು ತಡೆಗಟ್ಟುವ ಒಂದು ಉಪಕರಣ ಅಂತ ಇದೆ. ಇದರ ಆನ್ಸರ್ ಆಪ್ಷನ್ A2, B4, C1, D3. ಸೆಕೆಂಡ್ ಕ್ವಶನ್, ಇಮೇಲ್ನಲ್ಲಿ CC ಮತ್ತು BCC ಬಗ್ಗೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಒಂದನೇ ಆಯ್ಕೆ, CC ಸ್ವೀಕರಿಸಿದವರು ಉತ್ತರಿಸಲು ಸಾಧ್ಯವಿಲ್ಲ. ಎರಡನೇ ಆಪ್ಷನ್, CC ಸ್ವೀಕರಿಸಿದವರು ಇತರ CC ಮತ್ತು BCC ವಿಳಾಸಗಳನ್ನು ನೋಡಬಹುದು. ಮೂರನೇ ಆಪ್ಷನ್, BCCಯನ್ನು ನಾಮಮಾತ್ರ ಇಮೇಲ್ಗಾಗಿ ಬಳಸಲಾಗುತ್ತದೆ. ನಾಲ್ಕನೇ ಆಪ್ಷನ್, BCC ಪಡೆದವರು ಇತರೆ ಎಲ್ಲ ಸ್ವೀಕರಿಸಿದವರಿಂದ ಮರೆ ಮಾಡಲ್ಪಟ್ಟಿರುತ್ತಾರೆ. ಇದರ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ C, ಸೆಕೆಂಡ್ ಆ್ಯಂಡ್ ಫೋರ್ತ್ ಸರಿಯಾಗಿವೆ. ಇನ್ನು ಕ್ವಶನ್ ನಂಬರ್ 3, ಇಲ್ಲಿ S1 ಅಂತ ಎಷ್ಟು ಎರಡು ಸ್ಟೇಟ್ಮೆಂಟ್ಗಳಿವೆ. ಒಂದನೇ ಸ್ಟೇಟ್ಮೆಂಟ್, ಹೈಪರ್ ಟೆಕ್ಸ್ಟ್ ಎನ್ನುವುದು ಇತರ ಪಠ್ಯಗಳಿಗೆ ಲಿಂಕ್ಗಳನ್ನು ಒಳಗೊಂಡಿರುವ ಪಠ್ಯವಾಗಿದೆ. www ಹೈಪರ್ ಟೆಕ್ಸ್ಟ್ ಆಧಾರವಾಗಿದೆ. ಇದು ಬಳಕೆದಾರರಿಗೆ ಹೈಪರ್ ಲಿಂಕ್ಗಳನ್ನು ಕ್ಲಿಕ್ ಮಾಡುವ ಮೂಲಕ ವೆಬ್ ಪೇಜ್ಗಳ ನಡುವೆ ನಿರ್ದೇಶಿಸಲು ನೇವಿಗೇಟ್ ಮಾಡಲು ಅನುಮತಿಸುತ್ತದೆ. ಇದರ ಆನ್ಸರ್ ಬಂದುಬಿಟ್ಟು ಆಪ್ಷನ್ 3, S1 ಆ್ಯಂಡ್ S2 ಎರಡೂ ಸರಿಯಾಗಿವೆ. ಕ್ವಶನ್ ನಂಬರ್ 4, ವಿದ್ಯಾರ್ಥಿಗಳ ಕಲಿಕೆಯನ್ನು ಉತ್ತಮಗೊಳಿಸಲು ICTಯ ಉತ್ತಮ ಬಳಕೆ ಯಾವುದು? ಆಪ್ಷನ್ ನಂಬರ್ 1, ಪ್ರೊಜೆಕ್ಟರ್ಗಳಲ್ಲಿ ಟಿಪ್ಪಣಿಗಳನ್ನು ತೋರಿಸುವುದು. ಆಪ್ಷನ್ ನಂಬರ್ 2, ಗೃಹ ಕಾರ್ಯವನ್ನು ಇಮೇಲ್ ಮೂಲಕ ಕಳಿಸುವುದು. ಆಪ್ಷನ್ 3, ಪ್ರತಿ ವಿದ್ಯಾರ್ಥಿಯು ತನ್ನ ಮಟ್ಟಕ್ಕೆ ತಕ್ಕಂತೆ ಕಲಿಕೆಯ ಸಹಾಯ ಮಾಡುವ ಕಲಿಕೆ ಆ್ಯಪ್ಗಳನ್ನು ಬಳಸುವುದು. ಆಪ್ಷನ್ ನಂಬರ್ 4, ಪಠ್ಯ ಪುಸ್ತಕಗಳ ಬದಲಿಗೆ ಈ ಪುಸ್ತಕಗಳಿಂದ ಓದುವುದು. ನಾಲ್ಕನೇ ಕ್ವಶನಿನ ಆನ್ಸರ್ ಈಸ್ ಆಪ್ಷನ್ ನಂಬರ್ 3. ಕ್ವಶನ್ ನಂಬರ್ 5, ಗೂಗಲ್ ಫಾರ್ಮ್ಗಳ ಯಾವ ವಿಶಿಷ್ಟ ಲಕ್ಷಣವು ಅದನ್ನು ಸಮೀಕ್ಷೆಗಳಿಗೆ ಸೂಕ್ತವಾಗಿಸುತ್ತದೆ? ಆಪ್ಷನ್ ನಂಬರ್ 1, IP ವಿಳಾಸದ ಆಧಾರದ ಮೇಲೆ ಪ್ರತಿಕ್ರಿಯೆ ನಿರ್ಬಂಧಿಸುವ ಸಾಮರ್ಥ್ಯ. ಆಪ್ಷನ್ ನಂಬರ್ 2, ಬಹು ಆಯ್ಕೆ ಚೆಕ್ಬಾಕ್ಸ್ ಪ್ರಕಾರಗಳ ಪ್ರಶ್ನೆಗಳನ್ನು ಬೆಂಬಲಿಸುವುದು. ಆಪ್ಷನ್ ನಂಬರ್ 3, ಸ್ವಯಂಚಾಲಿತವಾಗಿ ಪ್ರತಿಕ್ರಿಯೆಗಳಲ್ಲಿ ಕೃತಿಚೌರ್ಯವನ್ನು ಪತ್ತೆಹಚ್ಚುವಿಕೆ. ಆಪ್ಷನ್ ನಂಬರ್ 4, ಪ್ರತಿಕ್ರಿಯೆದಾರರೊಂದಿಗೆ ವಿಡಿಯೋ ಸಂವಾದ ನಡೆಸಲು ಬೆಂಬಲ ನೀಡುವುದು. ಇದರ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 2. ಕ್ವಶನ್ ನಂಬರ್ 6, ಜೈವ ವೈದ್ಯಕೀಯ ತ್ಯಾಜ್ಯ ನಿರ್ವಹಣಾ ನಿಯಮಗಳು 2016 ಪ್ರಕಾರ ಗಾಜಿನ ಸಾಮಾನುಗಳು ಮತ್ತು ದೇಹದಲ್ಲಿ ಸೇರುವ ಲೋಹದ ಸಾಮಗ್ರಿಗಳನ್ನು ಡ್ಯಾಶ್ರಲ್ಲಿ ಸಂಗ್ರಹಿಸಬೇಕು. ಆಪ್ಷನ್ ನಂಬರ್ 1, ನೀಲಿ ಬಣ್ಣದ ಗುರುತುಗಳಿರುವ ಕಾರ್ಡ್ಬೋರ್ಡ್ ಪೆಟ್ಟಿಗೆಗಳಲ್ಲಿ. ಎರಡನೇದು ಆಪ್ಷನ್ ನಂಬರ್ 2, ಹಳದಿ ಬಣ್ಣದ ಡಬ್ಬಗಳಲ್ಲಿ. ಆಪ್ಷನ್ ನಂಬರ್ 3, ಚುಚ್ಚಲಾಗದ, ಸೋರಿಕೆಯಾಗದ, ವಿರೂಪಗೊಳಿಸಲಾಗದ ಬಿಳಿ ಡಬ್ಬಗಳಲ್ಲಿ. ಆಪ್ಷನ್ ನಂಬರ್ 4, ಆಟೋಕ್ಲೇವ್ ಸುರಕ್ಷಿತ ಪ್ಲಾಸ್ಟಿಕ್ ಚೀಲಗಳು ಅಥವಾ ಡಬ್ಬಗಳಲ್ಲಿ. ಆನ್ಸರ್ ಈಸ್ ಆಪ್ಷನ್ ನಂಬರ್ 3. ಕ್ವಶನ್ ನಂಬರ್ 7, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಂದನೇ ಹೇಳಿಕೆ, ವಿಪತ್ತು ನಿರ್ವಹಣಾ ಕಾಯ್ದೆಯನ್ನು ಸಂಸತ್ತು 2005ರಲ್ಲಿ ಅಂಗೀಕರಿಸಿತು. ಎರಡನೇ ಸ್ಟೇಟ್ಮೆಂಟ್, ಕೇಂದ್ರ ಗೃಹ ಮಂತ್ರಿಯವರು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ NDMA ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ. ಸ್ಟೇಟ್ಮೆಂಟ್ ನಂಬರ್ 4, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಉಪಾಧ್ಯಕ್ಷರನ್ನು ಸೇರಿದಂತೆ 9ಕ್ಕಿಂತ ಹೆಚ್ಚಿನ ಸಂಖ್ಯೆಯ ಸದಸ್ಯರನ್ನು ಹೊಂದಿರಬಾರದು. ಸ್ಟೇಟ್ಮೆಂಟ್ ನಂಬರ್ 4, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸದಸ್ಯರ ಅವಧಿ 5 ವರ್ಷಗಳಿರುತ್ತದೆ. ಇನ್ ಆಪ್ಷನ್ಸ್ ABC, ACD, BCD, ACBD, EBCD. ಆನ್ಸರ್ ಈಸ್ ಆಪ್ಷನ್ ನಂಬರ್ 1, ABC. ಕ್ವಶನ್ ನಂಬರ್ 8, ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿಯ ಗುರಿ SDG 10 ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ 1, ಶೂನ್ಯ ಹಸಿವು. ಆಪ್ಷನ್ ನಂಬರ್ 2, ಅಸಮಾನತೆ ಕಡಿಮೆಗೊಳಿಸುವುದು. ಆಪ್ಷನ್ ನಂಬರ್ 3, ಹವಾಮಾನ
ಕ್ರಮ. ಆಪ್ಷನ್ ನಂಬರ್ 4 ಗೌರವಯುತ ಉದ್ಯೋಗ ಮತ್ತು ಆರ್ಥಿಕ ಬೆಳವಣಿಗೆ. 8th ಕ್ವಶನ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 2 ಅಸಮಾನತೆ ಕಡಿಮೆಗೊಳಿಸುವುದು. ಕ್ವಶನ್ ನಂಬರ್ 9 ಅರ್ತ್ ಅವರ್ ಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ಮೊದಲನೇ ಹೇಳಿಕೆ, ಇದೊಂದು ಹವಾಮಾನ ಬದಲಾವಣೆ ಮತ್ತು ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದ ಜಾಗೃತಿ ಕಾರ್ಯಕ್ರಮ ಅಥವಾ ಆಂದೋಲನವಾಗಿದೆ. ಆಪ್ಷನ್ ನಂಬರ್ 2 ಇದನ್ನು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಜಾರಿಗೆ ತಂದಿತು. ಆಪ್ಷನ್ ನಂಬರ್ ಸಿ ಇದನ್ನು 2007ರಲ್ಲಿ ಆಸ್ಟ್ರೇಲಿಯಾದಲ್ಲಿ ಜಾರಿಗೆ ತರಲಾಯಿತು. ಆಪ್ಷನ್ ನಂಬರ್ ಡಿ ಅನಗತ್ಯ ದೀಪಗಳನ್ನು 1 ಗಂಟೆ ಸ್ವಯಂ ಪ್ರೇರಿತವಾಗಿ ಆರಿಸುವುದು ಈ ಆಂದೋಲನದ ಭಾಗವಾಗಿದೆ. ಇದರ ಆನ್ಸರ್ ಈಸ್ ಆಪ್ಷನ್ ನಂಬರ್ 3 ಅವುಗಳಲ್ಲಿ 2 ಮಾತ್ರ ಸರಿಯಾಗಿವೆ. ಕ್ವಶನ್ ನಂಬರ್ 10 ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ISAಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1ನೇ ಹೇಳಿಕೆ, ISA ಇದು ಜಾಗತಿಕ ಅಂತರ್-ಸರ್ಕಾರಿ ಸಂಸ್ಥೆಯಾಗಿದ್ದು ಇಂಗಾಲ ತಟಸ್ಥ ಭವಿಷ್ಯಕ್ಕಾಗಿ ಸೌರಶಕ್ತಿಯ ಅಳವಡಿಕೆಯನ್ನು ಉತ್ತೇಜಿಸಲು ಸಮರ್ಪಿಸಲಾಗಿದೆ. ಸ್ಟೇಟ್ಮೆಂಟ್ ನಂಬರ್ 2 ಇದು ಭಾರತ ಮತ್ತು ಜರ್ಮನಿಗಳ ಮಧ್ಯದ ಸಹಯೋಗದ ಉಪಕ್ರಮವಾಗಿದೆ. ಸ್ಟೇಟ್ಮೆಂಟ್ ನಂಬರ್ 3 ISAಯ ಕೇಂದ್ರ ಕಚೇರಿ ಜರ್ಮನಿಯ ಬಾನ್ನಲ್ಲಿದೆ. ಸ್ಟೇಟ್ಮೆಂಟ್ ನಂಬರ್ 4 ಎಲ್ಲ ಸಾರ್ಕ್ ರಾಷ್ಟ್ರಗಳು ISAಯ ಸದಸ್ಯ ರಾಷ್ಟ್ರಗಳಿವೆ. ಕ್ವಶನ್ ನಂಬರ್ 10 ಆಪ್ಷನ್ 4 ಈಸ್ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 11 ಈ ಕೆಳಗಿನವುಗಳಲ್ಲಿ ಯಾವುದು ಬೌದ್ಧ ಶಿಕ್ಷಣದ ಲಕ್ಷಣವಲ್ಲ. ಫಸ್ಟ್ ಆಪ್ಷನ್ ಎಲ್ಲರಿಗೂ ಮುಕ್ತವಾದ ಶಿಕ್ಷಣ, ಸೆಕೆಂಡ್ ಆಪ್ಷನ್ ದೈಹಿಕ ದಂಡನೆ, ಥರ್ಡ್ ಆಪ್ಷನ್ ಸಾಂಸ್ಥಿಕ ಶಿಕ್ಷಣ, ಫೋರ್ತ್ ಆಪ್ಷನ್ ಉಪಸಂಪದ ಸಮಾರಂಭ. 11th ಕ್ವಶನ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 2. 12th ಕ್ವಶನ್ ಈಸ್ ಅಗೇನ್ ಮ್ಯಾಚ್ ದ ಫಾಲೋವಿಂಗ್. ಒನ್ ಸೈಡ್ ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗ, ಪ್ರೌಢ ಶಿಕ್ಷಣ ಆಯೋಗ, ಭಾರತೀಯ ಶಿಕ್ಷಣ ಆಯೋಗ, ಪ್ರಥಮ ರಾಷ್ಟ್ರೀಯ ಶಿಕ್ಷಣ ಆಯೋಗ. ಎರಡನೇ ಸೈಡ್ನಲ್ಲಿ 1952ರಿಂದ 53, 1964ರಿಂದ 66, 1948ರಿಂದ 49, 1968. ಈ ಕ್ವಶನ್ 12ನೇ ಕ್ವಶನ್ನ ಆನ್ಸರ್ ಈಸ್ ಆಪ್ಷನ್ ನಂಬರ್ 4 A3, B1, C2, D4. ಓಕೆ, ಕ್ವಶನ್ ನಂಬರ್ 13 ಈಸ್ ಅಗೇನ್ ಮ್ಯಾಚ್ ದ ಫಾಲೋವಿಂಗ್. ಒನ್ ಸೈಡ್ನಲ್ಲಿ ಅಟಲ್ ಇನೋವೇಷನ್ ಮಿಷನ್ ಇದೆ, ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನ, ಇಂಪ್ರಿಂಟ್ ಆ್ಯಂಡ್ ಬಾಹ್ಯಾಕಾಶ ಯೋಜನೆ, ಉತ್ಪಾದನೆ ಆಧಾರಿತ ಪ್ರೋತ್ಸಾಹಕ PLI ಯೋಜನೆಗಳು. ಎರಡನೇ ಸೈಡ್ನಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಔಷಧಿಗಳ ಸಂಶೋಧನೆ ಮತ್ತು ಉತ್ಪಾದನೆಯನ್ನು ಪ್ರೋತ್ಸಾಹಿಸುವುದು, ಅನ್ವೇಷಣೆ ಮತ್ತು ಉತ್ತಮಶೀಲತೆಯ ಚೈತನ್ಯವನ್ನು ಪ್ರೋತ್ಸಾಹಿಸುವುದು, ಸಂಶೋಧನಾ ಮೂಲಭೂತ ಸೌಕರ್ಯಗಳನ್ನು ಬಲಪಡಿಸುವುದು ಮತ್ತು ಸಹಭಾಗಿತ್ವದ ಪ್ರಯತ್ನಗಳನ್ನು ಪ್ರೋತ್ಸಾಹಿಸುವುದು, ರಾಷ್ಟ್ರೀಯ ಸವಾಲುಗಳಿಗೆ ಪರಿಹಾರ ನೀಡುವ ಸಂಶೋಧನೆ ಮತ್ತು ಭಾರತೀಯ ಜಾಗತಿಕ ನಡುವೆ ಸಹಭಾಗಿತ್ವದ ಸಂಶೋಧನೆಯನ್ನು ಉತ್ತೇಜಿಸುವುದು. 13ನೇ ಕ್ವಶನ್ನ ಆನ್ಸರ್ ಈಸ್ ಆಪ್ಷನ್ ನಂಬರ್ 1 A2, B3, C4, D1. 14ನೇ ಕ್ವಶನ್ ಗುಣಮಟ್ಟದ ಮಾನದಂಡಗಳನ್ನು ಖಾತ್ರಿಪಡಿಸಲು ತಾಂತ್ರಿಕ ಕಾರ್ಯಕ್ರಮಗಳನ್ನು ಮೌಲ್ಯೀಕರಿಸುವ ಮತ್ತು ಮಾನ್ಯತೆ ನೀಡುವ ಜವಾಬ್ದಾರಿಯನ್ನು ಹೊಂದಿರುವ ಮಂಡಳಿ ಯಾವುದು? ಆಪ್ಷನ್ A AICTE, ಆಪ್ಷನ್ B NITS, ಆಪ್ಷನ್ C NBA, ಆಪ್ಷನ್ 4 UGC. 14th ಕ್ವಶನ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 1. 15th ಕ್ವಶನ್ ಮೌಲ್ಯಯುತ ಶಿಕ್ಷಣದ ಪ್ರಮುಖ ಅಂಶಗಳು: ಚಾರಿತ್ರ್ಯ ನಿರ್ಮಾಣ, ಮನೋಜನ್ಯ ಚಲನೆಯ ಅಭಿವೃದ್ಧಿ, ನೈತಿಕ ನಿರ್ಣಯ ತೆಗೆದುಕೊಳ್ಳುವಿಕೆ, ಜ್ಞಾನಾತ್ಮಕ ಅಭಿವೃದ್ಧಿ, ರಾಷ್ಟ್ರಪ್ರೇಮ ಮತ್ತು ಜಾಗತಿಕ ಪೌರತ್ವ. ಆಪ್ಷನ್ಸ್ ಆರ್ ACE, BCD, CDE, EBA. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ 1 ACE. 16ನೇ ಕ್ವಶನ್ ಈಸ್ ಅಗೇನ್ ಮ್ಯಾಚ್ ದ ಫಾಲೋವಿಂಗ್. ಒನ್ ಸೈಡ್ನಲ್ಲಿ ದೃಶ್ಯ ಕಲಿಕಾರ್ಥಿಗಳು, ಚಲನಾಕ್ರಮದಿಂದ ಕಲಿಕಾರ್ಥಿಗಳು, ಸಹಪಾಠಿ ಅಧ್ಯಯನ, ಒಳಗೊಳ್ಳುವಿಕೆ, ಅಂತರ್ಗತ ಶಿಕ್ಷಣ. ಎರಡನೇ ಸೈಡ್ನಲ್ಲಿ ಕೈಯಿಂದ ಮಾಡುವ ಚಟುವಟಿಕೆಗಳಿಗೆ ಆದ್ಯತೆ ನೀಡುವುದು, ರೇಖಾಚಿತ್ರಗಳು ಮತ್ತು ನಕಾಶೆಗಳಿಂದ ಪ್ರಯೋಜನ ಪಡೆಯುವುದು, ತರಗತಿಗಳಲ್ಲಿ ವೈವಿಧ್ಯತೆಯನ್ನು ತಿಳಿಸುತ್ತದೆ, ವಿದ್ಯಾರ್ಥಿಗಳು ಪರಿಸ್ಪರತೆಯಿಂದ ಕಲಿಯುತ್ತಾರೆ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 4 A2, B1, C4, D3. 17 ಕ್ವಶನ್ ಯೋಜನಾ ಆಧಾರಿತ ಮೌಲ್ಯಮಾಪನವು ಬಳಸುವುದರ ಪ್ರಯೋಜನಗಳು: ವಾಸ್ತವಾಂಶಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವ ಮಹತ್ವ, ವಿಮರ್ಶಾತ್ಮಕ ಚಿಂತನೆಗಳನ್ನು ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯಗಳನ್ನು ವರ್ಧಿಸುತ್ತದೆ, ಮೌಲ್ಯಮಾಪನಕ್ಕೆ ವ್ಯಯ ಮಾಡುವ ಸಮಯವನ್ನು ಕಡಿಮೆ ಮಾಡುತ್ತದೆ, ಬಹು ಆಯ್ಕೆಯ ಪರೀಕ್ಷೆಗಳನ್ನು ಅನ್ವಯಿಸುವಲ್ಲಿ ಸುಲಭತೆ. ಕ್ವಶನ್ ನಂಬರ್ 17 ಆಪ್ಷನ್ 2 ಈಸ್ ಕರೆಕ್ಟ್ ಆನ್ಸರ್. 18 ಕ್ವಶನ್ ನಂಬರ್ 18 ಫ್ಲಿಪ್ಡ್ ತರಗತಿ ಕೊಠಡಿಗಳು ಸಾಮಾನ್ಯವಾಗಿ ಏನನ್ನು ಒಳಗೊಂಡಿರುತ್ತವೆ?
ಆಪ್ಷನ್ 1, ಶಿಕ್ಷಕರು ಬೋಧನಾ ವಿಡಿಯೋಗಳನ್ನು ರೆಕಾರ್ಡ್ ಮಾಡುತ್ತಾರೆ ಮತ್ತು ಸಮಸ್ಯೆಗಳನ್ನು ಅಭ್ಯಾಸ ಮಾಡಲು ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳುತ್ತಾರೆ. ತರಗತಿಯನ್ನು ನಿಯೋಜನೆಯನ್ನು ಪೂರ್ಣಗೊಳಿಸುವುದು ಮತ್ತು ಮನೆಯಲ್ಲಿ ವಿಡಿಯೋಗಳನ್ನು ನೋಡುವುದು. ಸಾಂಪ್ರದಾಯಿಕ ಉಪನ್ಯಾಸ ಆಧಾರಿತ ಬೋಧನೆ. ಯಾವುದೇ ತರಗತಿ ಚಟುವಟಿಕೆಗಳಿಲ್ಲದೆ ಆನ್ಲೈನ್ ಮೌಲ್ಯಮಾಪನ. ಕ್ವಶನ್ ನಂಬರ್ 18 ಆನ್ಸರ್ ಈಸ್ ಆಪ್ಷನ್ ನಂಬರ್ 1. ಕ್ವಶನ್ ನಂಬರ್ 19 ಗಣಕಯಂತ್ರ ಆಧಾರಿತ ಪರೀಕ್ಷೆ ಒಳಗೊಂಡಿರುವ ಹಂತಗಳನ್ನು ಅನುಕ್ರಮಗೊಳಿಸಿ. ಪರೀಕ್ಷಾ ಸ್ವರೂಪ, ವಿನ್ಯಾಸ, ಪ್ರಶ್ನೆಗಳ ರಚನೆ, ವೇದಿಕೆ, ತಂತ್ರಜ್ಞಾನವನ್ನು ಆಯ್ಕೆ ಮಾಡುವುದು, ಪರೀಕ್ಷೆಯ ಉದ್ದೇಶವನ್ನು ವ್ಯಾಖ್ಯಾನಿಸುವುದು. ಆನ್ಸರ್ 19th question answer is option number 2, 4, 2, 1, 3. Question number 20. Again it is a match the following. ಒಂದು ಸೈಡ್ನಲ್ಲಿ ಕ್ರೋಧ, ಸಂತೋಷ, ಭಯ, ಅಸೂಯೆ ಇದೆ. ಇನ್ನೊಂದು ಸೈಡ್ನಲ್ಲಿ ಪರಚುವುದು, ಕಚ್ಚುವುದು, ಹಾಸಿಗೆಯಲ್ಲಿ ಮೂತ್ರ ವಿಸರ್ಜಿಸುವುದು, ತಿನ್ನಲು ನಿರಾಕರಿಸುವುದು, ಒದೆಯುವುದು, ಅಸಮಾಧಾನ, ಕಿರಿಕಿರಿ, ಭಯದ ಭಾವನೆ, ದುಃಖ, ಲವಲವಿಕೆ ಮತ್ತು ಸೃಜನಶೀಲತೆ, ಕುತೂಹಲ, ತೊಡಗಿಸಿಕೊಳ್ಳುವಿಕೆ, ಮೊಗಳ್ನಗೆ ಮತ್ತು ನಗು, ನಡುಗುವುದು, ಅಳುವುದು, ಓಡಿ ಹೋಗುವುದು, ಉಸಿರುಗಟ್ಟುವುದು ಮತ್ತು ಹಿಂದೆ ಸರಿಯುವುದು. 20ನೇ ಕ್ವಶನ್ನ ಆನ್ಸರ್ ಇಸ್ ಆಪ್ಷನ್ ನಂಬರ್ 3, A2, B3, C4, D1. 21 ಕ್ವಶನ್ ನಂಬರ್ 21 ಕ್ವಶನ್ ಈ ಸಕಾರಾತ್ಮಕವಾದಿ ದೃಷ್ಟಿಕೋನದ ಪ್ರಮುಖ ಲಕ್ಷಣ ಯಾವುದು? ಗುಣಾತ್ಮಕ ಸಂಶೋಧನಾ ವಿಧಾನಗಳ ಮೇಲೆ ಅವಲಂಬನೆ. ಆಪ್ಷನ್ ನಂಬರ್ 2, ವ್ಯಕ್ತಿನಿಷ್ಠ ವ್ಯಾಖ್ಯಾನಗಳು ಮತ್ತು ವೈಯಕ್ತಿಕ ಅನುಭವಗಳ ಮೇಲೆ ಒತ್ತು. ಕ್ವಶನ್ ನಂಬರ್ 3 ಆಪ್ಷನ್ ನಂಬರ್ 3, ಅಸ್ತಿತ್ವದಲ್ಲಿರುವ ಉದ್ದೇಶಗಳು, ಮಾಪನ ಮಾಡಬಹುದಾದ ವಸ್ತುಸ್ಥಿತಿಗಳು ಮತ್ತು ಕಾನೂನುಗಳನ್ನು ನಿರ್ವಹಿಸುವ ವಿದ್ಯಮಾನಗಳಲ್ಲಿ ನಂಬಿಕೆ. ಆಪ್ಷನ್ ನಂಬರ್ 4, ಸಾಂಸ್ಕೃತಿಕ ಸಾಪೇಕ್ಷತಾವಾದದ ಪ್ರಾಮುಖ್ಯತೆಯನ್ನು ಗುರುತಿಸುವುದು. ಕ್ವಶನ್ ನಂಬರ್ 21 ಆಪ್ಷನ್ 3 ಈಸ್ ಕರೆಕ್ಟ್. ಕ್ವಶನ್ ನಂಬರ್ 22 ಮ್ಯಾಚ್ ದ ಫಾಲೋವಿಂಗ್. ಒಂದು ಸೈಡ್ನಲ್ಲಿ ವ್ಯವಸ್ಥಿತ ಮಾದರಿ, ಯಾದೃಚ್ಛಿಕ ಮಾದರಿ, ಶ್ರೇಣೀಕೃತ ಮಾದರಿ, ಕ್ಲಸ್ಟರ್ ಮಾದರಿ. ಅಪೋಸಿಟ್ ಸೈಡ್ನಲ್ಲಿ ಸಮೂಹದ ಪ್ರತಿಯೊಂದು ಗುಂಪಿನಿಂದ ಮಾದರಿಯನ್ನು ಆಯ್ಕೆ ಮಾಡಲಾಗುತ್ತದೆ. ಮಾದರಿಯನ್ನು ರೂಪಿಸಲು ಪ್ರತಿಯೊಂದು ಸ್ತರದಿಂದ ಘಟಕಗಳನ್ನು ಆಯ್ಕೆ ಮಾಡಲಾಗುತ್ತದೆ. ನಿಯತಾವಧಿ ಹೊಂದಿರುವ ಬೃಹತ್ ಸಮೂಹದಿಂದ ಮಾದರಿಯನ್ನು ಆಯ್ಕೆ ಮಾಡಲಾಗುತ್ತದೆ. ಸಮೂಹದ ಪ್ರತಿಯೊಂದು ಘಟಕಕ್ಕೆ ಆಯ್ಕೆ ಹೊಂದಲು ಸಮಾನ ಅವಕಾಶಗಳನ್ನು ನೀಡಲಾಗುತ್ತದೆ. 22 ಕ್ವಶನ್ ಆಪ್ಷನ್ ನಂಬರ್ 3 ಈಸ್ ಕರೆಕ್ಟ್. A3, B4, C2, D1. ಕ್ವಶನ್ ನಂಬರ್ 23 ಮಾದರಿಯನ್ನು ಆಯ್ಕೆ ಮಾಡುವಲ್ಲಿ ಸರಿಯಾದ ಅನುಕ್ರಮವನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಪ್ರತಿನಿಧಿಸುತ್ತದೆ? ಯಥೋಚಿತ ಮಾದರಿಯನ್ನು ಪಡೆಯುವುದು, ಸಮೂಹವನ್ನು ಪಟ್ಟಿ ಮಾಡುವುದು, ಸಮೂಹವನ್ನು ವ್ಯಾಖ್ಯಾನಿಸುವುದು, ಪ್ರಾತಿನಿಧಿಕ ಮಾದರಿಯನ್ನು ಆಯ್ಕೆ ಮಾಡುವುದು. ಕ್ವಶನ್ ನಂಬರ್ 23 ಆಪ್ಷನ್ 1, 4, 3, 2, 1, 4. 3, 2, 1, 4 is correct. ಕ್ವಶನ್ ನಂಬರ್ 24 ಸಮಾಜ ವಿಜ್ಞಾನ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಈ ಕೆಳಗಿನ ಯಾವ ಸ್ವರೂಪಣಾ ಶೈಲಿಯನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ? 1ನೇದು ಮಾಡರ್ನ್ ಲ್ಯಾಂಗ್ವೇಜ್ ಅಸೋಸಿಯೇಷನ್, ಚಿಕಾಗೋ ಥುರಾಬಿಯನ್, ಅಮೇರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್. 4th one ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರ್ಸ್. ಆಪ್ಷನ್ ನಂಬರ್ 3 ಅಮೇರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ಈಸ್ ಅ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 25 ಒಂದು ಕಂಪನಿಯ ಮಾರಾಟಗಾರನಿಗೆ ಉನ್ನತ ದರ್ಜೆಯ ಕೈಗಡಿಯಾರ ತನ್ನ ಜಾಹೀರಾತು ಮತ್ತು ಮಾರಾಟ ಪ್ರಚಾರದ ಅಭಿಯಾನವನ್ನು ಉನ್ನತ ದರ್ಜೆಯ ಕೈಗಡಿಯಾರಗಳಿಗೆ ವಿನ್ಯಾಸಗೊಳಿಸಲು ಉನ್ನತ ದರ್ಜೆಯ ಮತ್ತು ಐಷಾರಾಮಿ ಉತ್ಪನ್ನಗಳನ್ನು ಖರೀದಿಸುವ ಜನಸಂಖ್ಯೆಯ ಸಮಗ್ರ ವಿವರದ ಅಗತ್ಯವಿದ್ದರೆ ಯಾವ ರೀತಿಯ ಸಂಶೋಧನಾ ವಿಧಾನ ಬಳಸಲಾಗುತ್ತದೆ? 1ನೇದು ಸಂದರ್ಶನ ವಿಧಾನ, ವಿವರಣಾತ್ಮಕ ವಿಧಾನ, ಪ್ರಾಯೋಗಿಕ ವಿಧಾನ, ಅವಲೋಕನ ವಿಧಾನ. For 25th question option number 2 ವಿವರಣಾತ್ಮಕ ವಿಧಾನ is correct answer. Next read the passage and answer the questions. ಮೊದಲನೇ ಕ್ವಶನ್ ನಂಬರ್ 26 ನಾಗರಿಕತೆಯ ಪ್ರಗತಿಯಲ್ಲಿ ಪುಸ್ತಕಗಳು ಯಾವ ರೀತಿಯಲ್ಲಿ ನೆರವಾಗುತ್ತವೆ? ಆಪ್ಷನ್ಸ್ ಆರ್ ಹಳೆಯ ಪುಸ್ತಕಗಳನ್ನು ಆಧರಿಸಿ ಹೊಸ ಜ್ಞಾನವನ್ನು ಪಡೆಯುವುದು, ಪುಸ್ತಕಗಳ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುತ್ತವೆ, ಪುಸ್ತಕಗಳು ಆನಂದದ ಮೂಲವಾಗಿ, ಪುಸ್ತಕಗಳು ಜೀವನೋಪಾಯದ ಸಾಧಕಗಳಾಗಿವೆ. ಆಪ್ಷನ್ ನಂಬರ್ 1 is correct. 27th ಕ್ವಶನ್ ಒಂದು ದೇಶವು ಪ್ರಕಾಶಿತ ಉತ್ತಮ ಗುಣಮಟ್ಟದ ಪುಸ್ತಕಗಳನ್ನು ಏನನ್ನು ಸೂಚಿಸುತ್ತದೆ? ಅದು ಅಧಿಕ ದರದ ಸಾಕ್ಷರತೆಯನ್ನು ಹೊಂದಿದೆ ಎಂದು, ಅದು ಪ್ರಗತಿಪರ ನಾಗರಿಕತೆಯನ್ನು ಹೊಂದಿದೆ ಎಂದು, ಅದು ಕೈಗಾರೀಕರಣಗೊಂಡು ರಾಷ್ಟ್ರವಲ್ಲವೆಂದು, ಅದು ಶಿಕ್ಷಿತ ಪೂರ್ವಜರನ್ನು ಹೊಂದಿದೆ ಎಂದು. ಆಪ್ಷನ್ ನಂಬರ್ 2 ಅದು ಪ್ರಗತಿಪರ ನಾಗರಿಕತೆಯನ್ನು ಹೊಂದಿದೆ ಎಂದು. ಕ್ವಶನ್ ನಂಬರ್ 28 ಉದ್ಧೃತ ವಿಭಾಗದ ಪ್ರಕಾರ
ಪುಸ್ತಕಗಳನ್ನು ಯಾವ ಕಾರಣಕ್ಕಾಗಿ ಎಂದಿಗೂ ನಿರಾಸೆಗೊಳಿಸದ ಸ್ನೇಹಿತರು ಎಂದು ಕರೆಯಲಾಗಿದೆ? ಆಪ್ಷನ್ಸ್ ಆರ್. ಪುಸ್ತಕಗಳು ವ್ಯಕ್ತಿಗಳನ್ನು ಕೈಬಿಡುವುದಿಲ್ಲ. ಪುಸ್ತಕಗಳು ನಿರ್ಜೀವವಾಗಿವೆ. ಪುಸ್ತಕಗಳು ಓದುಗನಿಗೆ ಮಾಹಿತಿ ನೀಡುತ್ತವೆ. ಇತರರಂತಲ್ಲದೆ ಪುಸ್ತಕಗಳು ಮಾರುಕಟ್ಟೆಯಲ್ಲಿ ಯಾವಾಗಲೂ ಲಭ್ಯ ಇರುತ್ತವೆ. ಫಾರ್ 28 ಆಪ್ಷನ್ ನಂಬರ್ 1 ಈಸ್ ಕರೆಕ್ಟ್. 29th ಕ್ವಶನ್. ಕೆಳಗಿನ ಯಾವುದನ್ನು ಅದೃಷ್ಟದ ಲಕ್ಷಣವೆಂದು ವರ್ಣಿಸಲಾಗಿದೆ? ಜಿಪುಣನಾಗಿರುವುದು, ಹೆಚ್ಚು ಹಣವನ್ನು ಹೊಂದಿರುವುದು, ಸಂಸ್ಕೃತಿಯನ್ನು ಮುನ್ನಡೆಸುವುದು, ಪುಸ್ತಕಗಳ ಬಗ್ಗೆ ವಿಶೇಷ ಮನೋಭಾವ ಹೊಂದಿರುವುದು. ಫಾರ್ 29th ಕ್ವಶನ್ ಆಪ್ಷನ್ 4 ಈಸ್ ಕರೆಕ್ಟ್ ಆನ್ಸರ್. ಫಾರ್ ಕ್ವಶನ್ ನಂಬರ್ 30. ಲೇಖನದ ದೃಷ್ಟಿಯಲ್ಲಿ ಕೆಳಗಿನವುಗಳು ಯಾವುದು ಪುಸ್ತಕ ಓದುವುದರಿಂದ ಪಡೆಯುವ ಜ್ಞಾನ ಮತ್ತು ಆನಂದದ ವಿವರಣೆಯಾಗಿದೆ? ಆಪ್ಷನ್ 1. ನಾವು ಹೆಚ್ಚು ಜ್ಞಾನ ಮತ್ತು ಕಡಿಮೆ ಆನಂದ ಪಡೆಯುತ್ತೇವೆ. ನಾವು ಹೆಚ್ಚು ಆನಂದ, ಕಡಿಮೆ ಜ್ಞಾನ ಪಡೆಯುತ್ತೇವೆ. ನಾವು ಜ್ಞಾನ ಮತ್ತು ಆನಂದಗಳನ್ನು ಎರಡೂ ಸಮಾನ ಪ್ರಮಾಣದಲ್ಲಿ ಪಡೆಯುತ್ತೇವೆ. ಆಪ್ಷನ್ ಸಿ, ಥರ್ಡ್ ಆಪ್ಷನ್ ಎ ಆ್ಯಂಡ್ ಬಿ ಆರ್ ಕರೆಕ್ಟ್. ಇದರ ಆನ್ಸರ್ ಆಪ್ಷನ್ ಸಿ. ಆಪ್ಷನ್ ನಂಬರ್ 4 ಆನ್ಸರ್ ಸಿ. ನಾವು ಜ್ಞಾನ ಮತ್ತು ಆನಂದಗಳನ್ನು ಎರಡೂ ಸಮ ಪ್ರಮಾಣದಲ್ಲಿ ಪಡೆಯುತ್ತೇವೆ. ಆಪ್ಷನ್ ನಂಬರ್ 4 ಸ್ಟೇಟ್ಮೆಂಟ್ 3 ಈಸ್ ಕರೆಕ್ಟ್. ಕ್ವಶನ್ ನಂಬರ್ 31. ಕೆಳಗಿನವುಗಳು ಯಾವ ಪದವು ಒಬ್ಬ ವ್ಯಕ್ತಿಗಳ ನಡುವೆ ಸಂದೇಶ ಕಳುಹಿಸುವುದು ಮತ್ತು ಸ್ವೀಕರಿಸುವ ಸಂವಹನವನ್ನು ವಿವರಿಸುತ್ತದೆ? ಡಿಕೋಡಿಂಗ್, ಎನ್ಕೋಡಿಂಗ್, ಟ್ರಾನ್ಸಾಕ್ಷನ್, ಡಯಾಡಿಕ್. ಆಪ್ಷನ್ ನಂಬರ್ 4 ಡಯಾಡಿಕ್ ಈಸ್ ಕರೆಕ್ಟ್. ಕ್ವಶನ್ ನಂಬರ್ 32. ಕೆಳಗಿನ ಯಾವುದು ಸಂವಹನದ ಸಾಮಾನ್ಯ ವರ್ಗೀಕರಣವಾಗಿದೆ? ದೃಶ್ಯಶಾಸ್ತ್ರ, ಜ್ಞಾನಮೀಮಾಂಸೆ, ಅಂಗಿಕ ಭಾಷೆ, ಧ್ವನಿಶಾಸ್ತ್ರ, ಸ್ಪರ್ಶ ಸಂವೇದನೆ. ಆಪ್ಷನ್ಸ್ ಆರ್ ABC, BCD, CDE, BDE. ಫಾರ್ 32 ಆಪ್ಷನ್ ನಂಬರ್ 3 ದಟ್ ಈಸ್ CDE ಆರ್ ಕರೆಕ್ಟ್. ಕ್ವಶನ್ ನಂಬರ್ 33. ಸಂವಹನದಲ್ಲಿ ಕೆಳಗಿನವುಗಳು ಯಾವುದು ಸಾನ್ನಿಧ್ಯ ಶಾಸ್ತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಆಪ್ಷನ್ ಸ್ಟೇಟ್ಮೆಂಟ್ಸ್ ಆರ್ ಮುಖದ ಅಭಿವ್ಯಕ್ತಿಗಳು, ಜನಸಂದಣಿ, ಪ್ರಾದೇಶಿಕತೆ, ವೈಯಕ್ತಿಕ ವಲಯ, ದೃಷ್ಟಿ ಸಂಪರ್ಕ. ಆಪ್ಷನ್ಸ್ ಆರ್ ABC, BCD, CDE, ADE. ಫಾರ್ 33 ಕ್ವಶನ್ ಆಪ್ಷನ್ ನಂಬರ್ 2 BCD ಈಸ್ ಕರೆಕ್ಟ್. ಕ್ವಶನ್ ನಂಬರ್ 34. ಒಂದು ತರಗತಿಯಲ್ಲಿ ಪರಿಣಾಮಕಾರಿ ಸಂವಹನಕ್ಕೆ ಪ್ರಸ್ತುತವಾಗಿರುವ ತಂತ್ರಗಳು ಯಾವುವು? ಸ್ಟೇಟ್ಮೆಂಟ್ಸ್ ಆರ್ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಅರ್ಥಮಾಡಿಕೊಳ್ಳುವುದು, ಮಾತಿನಲ್ಲಿ ಸ್ಪಷ್ಟತೆ, ಶಿಕ್ಷಕ ಮತ್ತು ವಿದ್ಯಾರ್ಥಿಗಳಿಬ್ಬರೂ ಗಮನವಿಟ್ಟು ಕೇಳುವುದು, ಸಾಂಸ್ಕೃತಿಕ ಗುರುತುಗಳನ್ನು ಕಂಡುಹಿಡಿಯುವುದು, ಸಾಮೂಹಿಕ ಪ್ರಯತ್ನಗಳ ತಿರಸ್ಕಾರ. ಆಪ್ಷನ್ಸ್ ಆರ್ ABC, BCD, CDE, DEA. ಆನ್ಸರ್ ಫಾರ್ 34 ಕ್ವಶನ್ ಈಸ್ ಆಪ್ಷನ್ ನಂಬರ್ 1 ABC ಈಸ್ ಕರೆಕ್ಟ್. 35th ಈಸ್ ಅಗೇನ್ ಹೊಂದಿಸಿ ಬರೆಯಿರಿ. ಒಂದು ಸೈಡ್ನಲ್ಲಿ ಕೇಳುಗನಲ್ಲದವ, ಅಂಚಿನ ಕೇಳುಗ, ಮೌಲ್ಯಮಾಪನಾತ್ಮಕ ಕೇಳುಗ, ಸಕ್ರಿಯ ಕೇಳುಗ. ಪಾರ್ಟ್ 2ನಲ್ಲಿ ಒಬ್ಬನಿಗೆ ಅಗತ್ಯವಿರುವುದಕ್ಕಿಂತ ಇತರ ಮಾಹಿತಿಯಲ್ಲಿ ತೊಡಗಿಕೊಂಡಿರುವುದು, ಸಂವಹನ ಸಂದರ್ಭದಲ್ಲಿ ಪ್ರಾಮುಖ್ಯತೆ ಅರಿಯದೆ ಮಾಹಿತಿಯನ್ನು ಸ್ವೀಕರಿಸುವವ, ಮಾಹಿತಿಯ ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳುವ, ಅದರ ಪ್ರಸ್ತುತತೆಯನ್ನು ಗಮನಿಸುವುದು, ಸಂವಹನ ಮಾಡಿದ ಮಾಹಿತಿಯ ಬಗ್ಗೆ ಕೆಲವೊಮ್ಮೆ ಮಾತ್ರ ಗಮನಹರಿಸುವುದು. ಫಾರ್ 35th ಆನ್ಸರ್ ಈಸ್ ಆಪ್ಷನ್ ನಂಬರ್ 4 A1, B4, C2, D3. ಕ್ವಶನ್ ನಂಬರ್ 36. ಕೆಳಗಿನ ಸರಣಿಯಲ್ಲಿ ಮುಂದೆ ಏನು ಬರುತ್ತದೆ? ZBIJ, WDKL, TGMN, QKOP. ಆಪ್ಷನ್ಸ್ ಆರ್ NPQR, MOQR, OPQR, NOQR. ಆನ್ಸರ್ ಈಸ್ ಆಪ್ಷನ್ ನಂಬರ್ 1 NPQR. ಕ್ವಶನ್ ನಂಬರ್ 37. ಒಂದು ನಿರ್ದಿಷ್ಟ ಭಾಷೆಯಲ್ಲಿ COFFEಯನ್ನು 315665 ಎಂದು ಬರೆದರೆ ಅದೇ ಭಾಷೆಯಲ್ಲಿ TEAಯನ್ನು ಹೇಗೆ ಬರೆಯಲಾಗುತ್ತದೆ? ಆಪ್ಷನ್ಸ್ ಆರ್ 2041, 1951, 2051, 1940. ಆಪ್ಷನ್ ನಂಬರ್ 3 2051 ಈಸ್ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 38. ಒಂದು ಕಾರು 6 ಗಂಟೆಯಲ್ಲಿ 50 ಕಿಲೋಮೀಟರ್ ವೇಗದಲ್ಲಿ ಒಂದು ನಿರ್ದಿಷ್ಟ ದೂರ ಕ್ರಮಿಸುತ್ತದೆ. 4 ಗಂಟೆಯಲ್ಲಿ ಅದೇ ದೂರವನ್ನು ಕ್ರಮಿಸಲು ಅದು ಯಾವ ವೇಗದಲ್ಲಿ ಕ್ರಮಿಸಬೇಕಾಗುತ್ತದೆ? ಆಪ್ಷನ್ಸ್ ಆರ್ 60 km/h, 80 km/h, 70 km/h, 75 km/h. ಆನ್ಸರ್ ಈಸ್ ಫಾರ್ 38 ಕ್ವಶನ್ 60 km/h. ಫಾರ್ 39 ಕ್ವಶನ್ ನಂಬರ್ 39. 4 ವರ್ಷಗಳಲ್ಲಿ ಒಂದು ಮೊತ್ತವು
ಚಕ್ರಬಡ್ಡಿ ದರದಲ್ಲಿ ತಾನಾಗಿಯೇ ದ್ವಿಗುಣಗೊಂಡರೆ ಈ ಕೆಳಗುಣಗಳಲ್ಲಿ ಯಾವುದು ಸರಿಯಾಗಿದೆ? ಆ ಮೊತ್ತವು ತಾನಾಗಿಯೇ 4 ಪಟ್ಟು ಹೆಚ್ಚಾಗಲು 8 ವರ್ಷ ತೆಗೆದುಕೊಳ್ಳುತ್ತದೆ. ಆ ಮೊತ್ತವು ತಾನಾಗಿಯೇ 8ರಷ್ಟು ಹೆಚ್ಚಾಗಲು 12 ವರ್ಷ ತೆಗೆದುಕೊಳ್ಳುತ್ತದೆ. ಆ ಮೊತ್ತವು ತಾನಾಗಿಯೇ 16 ಪಟ್ಟು ಹೆಚ್ಚಾಗಲು 16 ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಆ ಮೊತ್ತವು ತಾನಾಗಿಯೇ 32ರಷ್ಟು ಹೆಚ್ಚಾಗಲು 20 ವರ್ಷ ತೆಗೆದುಕೊಳ್ಳುತ್ತದೆ. ಆಪ್ಷನ್ಸ್ ಆರ್ ABCD, ABC, ACD, ABD. Option is option number 1, ABCD. ಕ್ವಶನ್ ನಂಬರ್ 40. ಒಂದು ಗ್ರಂಥಾಲಯವು ಭಾನುವಾರದಂದು ಸರಾಸರಿ 40 ಸಂದರ್ಶಕರನ್ನು ಮತ್ತು ಬೇರೆ ದಿನಗಳಂದು 100 ಸಂದರ್ಶಕರನ್ನು ಹೊಂದಿದೆ. ಶನಿವಾರದಿಂದ ಪ್ರಾರಂಭವಾಗಿ 30 ದಿನಗಳಿರುವ ಒಂದು ತಿಂಗಳಿನಲ್ಲಿ ದಿನವೊಂದರ ಸರಾಸರಿ ಸಂದರ್ಶಕರ ಸಂಖ್ಯೆ ಎಷ್ಟು? ಆಪ್ಷನ್ಸ್ ಆರ್ 100, 150, 200, 250. ಫಾರ್ 40, ಆಪ್ಷನ್ ಎ 100 ಈಸ್ ಕರೆಕ್ಟ್. ಫಾರ್ ಕ್ವಶನ್ ನಂಬರ್ 41. ಒಂದು ನಿರ್ದಿಷ್ಟ ಸಾಂಕೇತಿಕ ಭಾಷೆಯಲ್ಲಿ THREAT ಯನ್ನು RHTTAE ಎಂದು ಬರೆಯಲಾಗಿದೆ. PEARLY ಯನ್ನು ಅದೇ ಸಂಕೇತದಲ್ಲಿ ಹೇಗೆ ಬರೆಯಬಹುದು? ಆಪ್ಷನ್ಸ್ ಆರ್ YLRAEP, YLRPAE, AEPYLR, AEPRYL. ಫಾರ್ 41 ಕ್ವಶನ್, ಆಪ್ಷನ್ 3 AEPYLR ಈಸ್ ಕರೆಕ್ಟ್. ಕ್ವಶನ್ ನಂಬರ್ 42. ತ್ರಿಭುಜವು ವೈದ್ಯರನ್ನು, ವೃತ್ತವು ಆಟಗಾರರನ್ನು ಮತ್ತು ಆಯತವು ಕಲಾವಿದರನ್ನು ಪ್ರತಿನಿಧಿಸುತ್ತದೆ. ಹಾಗಾದರೆ ಯಾವ ಸಂಖ್ಯೆಯು ಆಟಗಾರರೂ ಅಲ್ಲದ, ವೈದ್ಯರೂ ಅಲ್ಲದ ಕಲಾವಿದರನ್ನು ಪ್ರತಿನಿಧಿಸುತ್ತದೆ? ಆಪ್ಷನ್ಸ್ ಆರ್ 1, 2, 3, 4. ಫಾರ್ 42 ಕ್ವಶನ್, ಆಪ್ಷನ್ 1 ಈಸ್ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 43. ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸು. ಕೆಳಗೆ ನೀಡಿರುವ ಮಾಹಿತಿಯನ್ನು ಪರಿಗಣಿಸಿ. ಸ್ಟೇಟ್ಮೆಂಟ್ಸ್. ABCDEF ಮತ್ತು G ಎಂಬ 7 ವಿದ್ಯಾರ್ಥಿಗಳು ಸರಣಿ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತಾರೆ. B. ಯಾವುದೇ 2 ವಿದ್ಯಾರ್ಥಿಗಳು ಒಂದೇ ರೀತಿಯ ಅಂಕಗಳನ್ನು ಪಡೆಯುವುದಿಲ್ಲ. G ಯು ಯಾವಾಗಲೂ A ಗಿಂತ ಹೆಚ್ಚು ಅಂಕಗಳನ್ನು ಗಳಿಸುತ್ತಾನೆ. D. A ಯು ಯಾವಾಗಲೂ B ಗಿಂತ ಹೆಚ್ಚು ಅಂಕಗಳನ್ನು ಗಳಿಸುತ್ತಾನೆ. E. ಪ್ರತಿ ಬಾರಿಯೂ C ಅತ್ಯಂತ ಹೆಚ್ಚು ಅಂಕಗಳನ್ನು ಗಳಿಸುತ್ತಾನೆ ಮತ್ತು E ಯು ಅತ್ಯಂತ ಕಡಿಮೆ ಅಂಕಗಳನ್ನು ಗಳಿಸುತ್ತಾನೆ. ಅಥವಾ ಪರ್ಯಾಯವಾಗಿ D ಯು ಅತ್ಯಂತ ಅಧಿಕ ಅಂಕಗಳನ್ನು ಗಳಿಸುತ್ತಾನೆ ಮತ್ತು F ಅಥವಾ B ಯು ಅತ್ಯಂತ ಕಡಿಮೆ ಅಂಕಗಳನ್ನು ಗಳಿಸುತ್ತಾರೆ. ಒಂದು ವೇಳೆ G ಯು 5ನೇ ರ್ಯಾಂಕ್ ಪಡೆದರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ? ಆಪ್ಷನ್ ನಂಬರ್ 1. D ಯು ಅತ್ಯಂತ ಹೆಚ್ಚು ಅಂಕ ಗಳಿಸುತ್ತಾನೆ. C ಯು 2ನೇ ರ್ಯಾಂಕ್ ಪಡೆಯುತ್ತಾನೆ. E ಯು 3ನೇ ರ್ಯಾಂಕ್ ಪಡೆಯುತ್ತಾನೆ. B ಯು 4ನೇ ರ್ಯಾಂಕ್ ಪಡೆಯುತ್ತಾನೆ. ಆನ್ಸರ್ ಈಸ್ ಆಪ್ಷನ್ ನಂಬರ್ 3. E ಯು 3ನೇ ರ್ಯಾಂಕ್ ಪಡೆಯುತ್ತಾನೆ. ಕ್ವಶನ್ ನಂಬರ್ 44. ಒಬ್ಬ ಪೊಲೀಸನು 20 ಕಿಲೋಮೀಟರ್ ಪೂರ್ವಕ್ಕೆ ಹೋಗುತ್ತಾನೆ ಮತ್ತು ದಕ್ಷಿಣಕ್ಕೆ ತಿರುಗಿ 30 ಕಿಲೋಮೀಟರ್ ಸಾಗುತ್ತಾನೆ. ತದನಂತರ ಪುನಃ ತನ್ನ ಎಡಕ್ಕೆ ತಿರುಗಿ 10 ಕಿಲೋಮೀಟರ್ ಸಾಗುತ್ತಾನೆ. ಅವನು ಪ್ರಾರಂಭದ ಬಿಂದುವಿನಿಂದ ಎಷ್ಟು ದೂರದಲ್ಲಿ ಇದ್ದಾನೆ? ಆಪ್ಷನ್ಸ್ ಆರ್ 30 ಸ್ಕ್ವೇರ್ ರೂಟ್ ಆಫ್ 2 ಕಿಲೋಮೀಟರ್, 20 ಕಿಲೋಮೀಟರ್, 10 ಕಿಲೋಮೀಟರ್, 40 ಕಿಲೋಮೀಟರ್. ಆನ್ಸರ್ ಈಸ್ ಆಪ್ಷನ್ ನಂಬರ್ 1, 30 ಸ್ಕ್ವೇರ್ ರೂಟ್ ಆಫ್ 2 ಕಿಲೋಮೀಟರ್. ಕ್ವಶನ್ ನಂಬರ್ 45. ಸಮಸ್ಯೆ ರೇಖಾಚಿತ್ರಗಳು ಕೆಳಗಿನಂತಿವೆ. ಆಪ್ಷನ್ಸ್. ಈ ಕ್ವಶನಿಗೆ ಕರೆಕ್ಟ್ ಆನ್ಸರ್ ಫಾರ್ 45 ಕ್ವಶನ್, ಆಪ್ಷನ್ ನಂಬರ್ 4, D ಈಸ್ ಕರೆಕ್ಟ್. ಕ್ವಶನ್ ನಂಬರ್ 46. ಕೆಳಗಿನ ಪೈ ಚಾರ್ಟ್ ಮತ್ತು ಸ್ತಂಭ ರೇಖಾಚಿತ್ರ ಅಧ್ಯಯನ ಮಾಡಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. C ಶಾಲೆಯಲ್ಲಿನ ಹುಡುಗರ ಸಂಖ್ಯೆ, B ಶಾಲೆಯಲ್ಲಿನ ಹುಡುಗರ ಸಂಖ್ಯೆ ಮತ್ತು E ಶಾಲೆಯಲ್ಲಿನ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗಳ ಅನುಪಾತ ಎಷ್ಟು? ಆಪ್ಷನ್ಸ್ ಆರ್ 45:7:97, 43:9:90, 45:7:87, 43:9:88. For 46 question, option 3, 45:7:87 is correct. Question number 47. ಕೆಳಗಿನ ಕೋಷ್ಟಕವು 6 ವಿಭಿನ್ನ ತಿಂಗಳುಗಳಲ್ಲಿ A ಮತ್ತು B ಎಂಬ 2 ಪಟ್ಟಣಗಳ ಮಾರಾಟದ ಉತ್ಪನ್ನ ವಸ್ತುಗಳ ಸಂಖ್ಯೆಯನ್ನು ನೀಡಲಾಗುತ್ತದೆ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ 6 ತಿಂಗಳಿವೆ. ಪಟ್ಟಣ A, ಪಟ್ಟಣ B. ಪಟ್ಟಣ A 120, 140, 180, 150, 180, 240. ಪಟ್ಟಣ B 220, 120, 150, 210, 230, 180.
ಏಪ್ರಿಲ್ನಲ್ಲಿ ಪಟ್ಟಣ ಬಿನಲ್ಲಿ ಮಾರಾಟವಾದ ವಸ್ತುಗಳು ಅದೇ ತಿಂಗಳಿನಲ್ಲಿ ಪಟ್ಟಣ ಎನಲ್ಲಿ ಮಾರಾಟವಾದ ವಸ್ತುಗಳಿಗಿಂತ ಶೇಕಡ ಎಷ್ಟು ಹೆಚ್ಚಾಗಿರುತ್ತದೆ? ಆಪ್ಷನ್ಸ್ ಆರ್ 43%, 40%, 45%, 42%. ಫಾರ್ 47 ಆಪ್ಷನ್ 2 40% is correct answer. ಕ್ವಶನ್ ನಂಬರ್ 48. 6 ವಿದ್ಯಾರ್ಥಿಗಳು ಅವರ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ 1, 2, 3, 4, 5, 6 ರಂತೆ ಏರಿಕೆಯ ಕ್ರಮದಲ್ಲಿ ರ್ಯಾಂಕ್ ಪಡೆದಿರುತ್ತಾರೆ. ಪ್ರತಿ ವಿದ್ಯಾರ್ಥಿಯ ಅಂಕಗಳಿಗೆ 2 ಕೃಪಾಂಕಗಳನ್ನು ಸೇರಿಸಿದರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ ನಂಬರ್ 1, ಪ್ರತಿ ವಿದ್ಯಾರ್ಥಿಯ ರ್ಯಾಂಕನ್ನು 2ರಿಂದ ಕೂಡಲಾಗಿದೆ. ಆಪ್ಷನ್ ನಂಬರ್ 2, ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಹಾಗೇ ಇರುತ್ತದೆ. ಆಪ್ಷನ್ ನಂಬರ್ 3, ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಮೂಲ ರ್ಯಾಂಕ್ಗೆ ಕಡಿಮೆಯಾಗುತ್ತದೆ. ಆಪ್ಷನ್ ನಂಬರ್ 4, ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಬದಲಾಗುತ್ತದೆ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 2, ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಹಾಗೇ ಇರುತ್ತದೆ. ಕ್ವಶನ್ ನಂಬರ್ 49. ನಿರ್ದಿಷ್ಟ ರೀತಿಯ ನೋವಿನಿಂದ ಬಳಲುತ್ತಿರುವ 50 ರೋಗಿಗಳ ಒಂದು ಸಮೀಕ್ಷೆಯನ್ನು ಮಾಡಲಾಗಿದೆ ಎಂದು ಭಾವಿಸೋಣ. ಅಧ್ಯಯನದ ಉದ್ದೇಶವು ಎಲ್ಲ ರೋಗಿಗಳಲ್ಲಿ ನೋವಿಗಾಗಿ 2 ಔಷಧಿಗಳ ಬಳಕೆಯನ್ನು ತಿಳಿಸುವುದಾಗಿದೆ. ಈ ಕೆಳಗಿನ ಮಾಹಿತಿಯನ್ನು ಪಡೆಯಲಾಗಿದೆ. 500 ರೋಗಿಗಳಲ್ಲಿ 60ರಷ್ಟು ಮಹಿಳೆಯರಿದ್ದರೆ ಇದರಲ್ಲಿ 40ರಷ್ಟು ಮಂದಿ ಔಷಧಿಯನ್ನು ಉಪಯೋಗಿಸುತ್ತಾರೆ. ಆದಾಗ್ಯೂ ಒಟ್ಟು ರೋಗಿಗಳಲ್ಲಿ 50ರಷ್ಟು ಮಂದಿ ಔಷಧಿಯನ್ನು ಉಪಯೋಗಿಸುತ್ತಾರೆ. ಶೇಕಡ ಎಷ್ಟು ಪುರುಷರು ಮತ್ತು ಮಹಿಳೆಯರು ಕ್ರಮವಾಗಿ ಔಷಧಿಯೊಂದನ್ನು ಬಳಸುತ್ತಾರೆ? ಆಪ್ಷನ್ಸ್ ಆರ್ 23%, 27%, 33%, 24%, 32%, 33%, 24%. For 49 option 1, 23%, 27% is correct answer. ಕ್ವಶನ್ ನಂಬರ್ 50. ಕೆಳಗಿನ ಗ್ರಾಫ್ ಒಂದು ವರ್ಷದಲ್ಲಿ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಪ್ರತಿನಿಧಿಸುತ್ತದೆ. ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ವಿದ್ಯಾರ್ಥಿಗಳ ಶೇಕಡಾ ಸರಾಸರಿ ಎಷ್ಟು? ಆಪ್ಷನ್ಸ್ ಆರ್ 50%, 57%, 66%, 60%. ಆಪ್ಷನ್ ಈಸ್ ಆಪ್ಷನ್ ನಂಬರ್ 2, 57%. Paper 2 solved answers video are coming soon. Please subscribe, share the website. Like, share, subscribe and comment.